ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಸೌಮ್ಯ ಅಂತ ಒಬ್ರು ಕೇಳಿದ್ರು, ನೀವು ಮಾಡ್ತಿರಲ್ಲ ಅಭಿಷೇಕ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ ಅಂತ. ಅದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ, ಹಾಗೆ ಹೋದ ವಾರ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ವಿಳ್ಯದೆಲೆ ಹಾರನ ಆಂಜನೇಯ ಸ್ವಾಮಿಗೆ ಕೊಡ್ತಾ ಬನ್ನಿ, ಖಂಡಿತ ನೀವು ಅಂದ್ಕೊಂಡಿರೋದನ್ನ 1-2-3 ವಾರದಲ್ಲಿ ರಾಯರು ಈಡೇರಿಸ್ತಾರೆ. ಮೊದಲು ರಾಯರಿಗೆ ಕಾಣಿಕೆ ಕಟ್ಟಿ ಆಮೇಲೆ ವಿಳ್ಯದೆಲೆ ಹಾರನ ತೊಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು, ಜೊತೆಗೆ ಆ ಕಾಣಿಕೆನೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಕಿ ಹುಂಡಿಗೆ ಬನ್ನಿ ಅಂತ ಹೇಳಿದೆ. ಅದು ಕೆಲವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಕಮೆಂಟ್ ಮೂಲಕ ಒಂದಿಬ್ಬರು ಕೇಳಿದ್ರು ಕೂಡ, ಹಾಗಾಗಿ ಅದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಇವಾಗ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನಾನು 1 ವರ್ಷದಿಂದ ರಾಯರಿಗೆ ಅಭಿಷೇಕ ಮಾಡ್ತಾ ಬರ್ತಿದ್ದೀನಿ. ಇತ್ತೀಚೆಗೆ ನೀವು ವಿಡಿಯೋದಲ್ಲಿ ಕೂಡ ನೋಡಿರ್ಬೋದು, ನಮ್ಮ ಮನೆಯವರು ಅಭಿಷೇಕ ಮಾಡ್ತಿದ್ದಾರೆ. ಇದು ರಾಯರ ಇಚ್ಛೆ. ನೀವು ಮನೇಲಿ ಅಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಮೊದಲನೇದಾಗಿ ನೀವು ಬೆಳಿಗ್ಗೆನೇ ಗುರುವಾರ ಬೇಗ ಎದ್ದು ಶುಚಿರ್ಭೂತರಾಗಿ ನಿಮ್ಮ ಮನೇಲಿ ಇರೋಂತಹ ವಿಗ್ರಹನ ಹಿಂದಿನ ದಿನ ಆದರೂ ನೀವು ಸ್ವಚ್ಛ ಮಾಡಿ ಇಟ್ಕೊಂಡಿರ್ಬೋದು. ಇಲ್ಲ ಅವತ್ತಿನ ದಿನ ಬೆಳಿಗ್ಗೆ ನಾವು ಬೇಗ ಎದ್ದು ತುಂಬ ಸಮಯ ಇರುತ್ತೆ ಅನ್ನೋದಾದರೆ ಅವತ್ತು ಕೂಡ ನೀವು ವಿಗ್ರಹನ ಸ್ವಚ್ಛ ಮಾಡ್ಕೋಬಹುದು. ಸ್ವಚ್ಛ ಮಾಡಿಕೊಂಡು ನೀವು ಅಭಿಷೇಕ ಮಾಡುವಂತಹ ಜಾಗನೂ ಕೂಡ ಕ್ಲೀನ್ ಮಾಡಿಕೊಂಡು, ಒಂದು ಪೀಠ ಇಲ್ಲ ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಳ್ಳಿ. ಯಾಕಂದರೆ ನಾವು ಅಭಿಷೇಕ ಮಾಡೋದಕ್ಕೆ ರಾಯರನ್ನ ಒಂದು ತಟ್ಟೆ ಒಳಗಡೆ ಇಟ್ಟು, ಇಲ್ಲ ನಿಮ್ಮ ಮನೇಲಿ ಅದು ಕೆಲವರು ಕೇಳ್ಬೋದು, ಸಿಲ್ವರ್ ತಟ್ಟೆನೇ ಇಡಬೇಕಾ ಅಥವಾ ಜರ್ಮನ್ ಸಿಲ್ವರ್ ಇಡಬೇಕಾ, ಯಾವ ತಟ್ಟೆ ಇಡಬೇಕು ಅಂತ. ನಿಮ್ಮ ಮನೇಲಿ ದೇವರು ಯಾವ್ದು ಕೊಟ್ಟಿದ್ದಾನೆ ಅದು, ಅಥವಾ ನಿಮಗೆ ಶಕ್ತಿ ಕೊಟ್ಟಿದ್ರೆ ಬೆಳ್ಳಿ ತೊಗೊಂಡೇ ಇಟ್ಟು ನೀವು ರಾಯರಿಗೆ ಅಭಿಷೇಕ ಮಾಡ್ಬೋದು. ಇಲ್ಲ ನಮ್ಮ ಮನೇಲಿ ಸ್ಟೀಲ್ ತಟ್ಟೆ ಇದೆ, ಇಲ್ಲ ತಾಮ್ರದ ತಟ್ಟೆ ಇದೆ, ಯಾವುದಾದ್ರೂ ಸರಿ, ಇದೇ ಬೇಕು ಅಂತ ದೇವರು ಯಾವತ್ತೂ ಕೂಡ ಕೇಳಲ್ಲ. ಭಕ್ತಿ ಒಂದು ಕೇಳ್ತಾರೆ. ಆ ಭಕ್ತಿ ನಮ್ಮಲ್ಲಿ ಇದ್ದಾಗ ಒಂದೊಂದಾಗಿ ಭಗವಂತನೇ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಳ್ತಾರೆ. ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನು ಕಾರಣಕ್ಕೋಸ್ಕರ ನೀವು ರಾಯರಿಗೆ ಅಭಿಷೇಕ ಮಾಡಬೇಕು ಅಂತ ಅನ್ನಿಸ್ತು ನಿಮ್ಮ ಮನಸ್ಸಲ್ಲಿ. ಇವಾಗ ನಾನು ತುಂಬ ಇಷ್ಟಪಟ್ಟು ಮಾಡಬೇಕು ರಾಯರಿಗೆ ಅಂತ ಶುರು ಆಯಿತು ನನ್ನ ಮನಸ್ಸಲ್ಲಿ. ಆಗ್ಲಿಂದ ನಾನು ರಾಯರನ್ನ ವಿಗ್ರಹ ತರಿಸಿ ಮನೇಲಿ ಅಭಿಷೇಕ ಮಾಡ್ತಾ ಬಂದೆ. ನಿಮಗೆ ಯಾವ ಕಾರಣಕ್ಕೆ ಅಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ತಿಳಿಸಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳ್ನೀರು, ನಾನು ಡ್ರೈ ಫ್ರೂಟ್ಸ್ ಕೂಡ ಬಳಸ್ತೀನಿ. ಅದರಲ್ಲಿ ಯಾವ್ಯಾವುದು ಅಂತ ನೀವು ಕೇಳ್ಬೋದು. ನಾನು ದ್ರಾಕ್ಷಿ, ಬಾದಾಮಿನ ಹೆಚ್ಚು ಪೀಸಸ್ ಆಗಿ ಕಟ್ ಮಾಡಿ ನಾನು ಅಭಿಷೇಕಕ್ಕೆ ಬಳಸ್ತೀನಿ. ಗೋಡಂಬಿ, ಸಕ್ಕರೆ ಮತ್ತು ಹಣ್ಣಲ್ಲಿ ನಾನು ಒಂದೊಂದ್ಸಲ ದಾಳಿಂಬೆ ಹಣ್ಣು ಮಾತ್ರ ಅಭಿಷೇಕಕ್ಕೆ ಬಳಸ್ತೀನಿ, ಒಂದೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಕೂಡ ಅಭಿಷೇಕಕ್ಕೆ ಬಳಸ್ತೀನಿ. ಬಾಳೆಹಣ್ಣು ಕೂಡ ಬಳಸ್ತೀನಿ. ಇದಿಷ್ಟನ್ನು ನೀವು ಒಂದು ಕಡೆ ಇಟ್ಕೋಬಹುದು. ಇಷ್ಟೂ ಇಟ್ಕೊಳ್ಳೋಕ್ಕಾಗಲ್ಲ, ಬರೀ ನಾವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳ್ನೀರು ಇಟ್ಕೊಂಡು ಅಭಿಷೇಕ ಮಾಡ್ತೀವಿ ಅಂದ್ರೂ ನೀವು ಮಾಡ್ಬೋದು. ಮತ್ತು ಅಭಿಷೇಕ ಮಾಡುವಾಗ ಚಾತುರ್ಮಾಸ್ಯ ಬರುತ್ತಲ್ಲ, ಆ ಸಮಯದಲ್ಲಿ ನಾವು ಕೆಲವೊಂದು ಪದಾರ್ಥನ ರಾಯರಿಗೆ ಬಳಸಬಾರ್ದು. ಬಾಳೆಹಣ್ಣು ಮತ್ತು ಮೊಸರು ಈ ಥರ ಇದ್ದಾಗ ಈ ಪದಾರ್ಥಗಳನ್ನ ಬಿಟ್ಟು ನೀವು ಅಭಿಷೇಕ ಮಾಡಬೇಕು. ಇಷ್ಟನ್ನು ಒಂದು ಕಡೆ ತಟ್ಟೆಯಲ್ಲಿ ಇಟ್ಕೊಂಡು ಮೊದಲನೇದಾಗಿ ನೀವು ಗಣೇಶನ ಸ್ಮರಣೆ ಮಾಡ್ಕೋಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಅದನ್ನ ಶ್ಲೋಕ ಕೂಡ ನೀವು ಹೇಳ್ಕೊಂಡು ಅಭಿಷೇಕನ ಶುರು ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ, ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಬಿಸಿ ಮಾಡಿಕೊಂಡು ತಂದು ಒಂದು ಕಡೆ ಇಟ್ಕೊಂಡಿರಿ. ಮೊದಲನೇದಾಗಿ ಅದು ಏನಕ್ಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಅಭಿಷೇಕ ಮಾಡ್ತಾ ಅವತ್ತೊಂದು ಪ್ರಶ್ನೆ ಕೂಡ ಕೇಳಿದ್ರು, ನಾವು ಪೂಜೆ ಮಾಡುವಾಗ ನಾಮಸ್ಮರಣೆ ಮಾಡೋದು ಹೇಗೆ ಅಂತ. ನೀವು ಅಭಿಷೇಕ ಮಾಡ್ತಾ ನಿಮ್ಮ ಗಮನ ಎಲ್ಲ ರಾಯರ ಮೇಲೆ ಇರಬೇಕು. ಆವಾಗ ನಿಮ್ಮ ಮನಸ್ಸಲ್ಲಿ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ನೀವು ಅಭಿಷೇಕನ ಮಾಡಬೇಕು. ಈಗ ಹಾಲು ಹಾಕಿದ್ಮೇಲೆ ಒಂದು ಪಂಚಪತ್ರೆ ಉದ್ಧರಣೆನ ಪಕ್ಕ ಇಟ್ಕೊಳ್ಳಿ. ಒಂದು ಉದ್ಧರಣೆ ನೀರು ಬಿಡಬೇಕು. ಮತ್ತು ಮೊಸರು ಹಾಕಿ ಒಂದು ಉದ್ಧರಣೆ ನೀರು ಬಿಡಿ. ಮತ್ತು ಜೇನುತುಪ್ಪ ಹಾಕಿ ಒಂದು ಉದ್ಧರಣೆ ನೀರು ಬಿಡಿ. ತುಪ್ಪ ಹಾಕಿ ಒಂದು ಉದ್ಧರಣೆ ನೀರು ಬಿಡಿ. ಇದೇ ರೀತಿ ನೀವು ಅಭಿಷೇಕ ಮಾಡೋದಕ್ಕೆ ನೀವು ಏನೆಲ್ಲ ತಂದಿಟ್ಕೊಂಡಿರ್ತೀರಾ ಅದನ್ನೆಲ್ಲ ಹಾಕ್ತಾ ಹೀಗೆ ಒಂದೊಂದು ಸ್ಪೂನ್ ಉದ್ಧರಣೆಯಲ್ಲಿ ನೀರು ಬಿಡ್ತಾ ಎಲ್ಲ ಆದಮೇಲೆ ರಾಯರಿಗೆ ನಮಸ್ಕಾರ ಮಾಡಿ ಮತ್ತೆ ನೀವು ಆರತಿ ಮಾಡಬೇಕಾಗತ್ತೆ. ಆರತಿಗೆ ನಾನು ಈ ಥರ ಬಳಸ್ತೀನಿ, ನಿಮ್ಮ ಮನೇಲಿ ಯಾವುದಿರುತ್ತೆ ಅದು.
ನಾನು ಯಾವಾಗಲೂ ಅಷ್ಟೇ ಕೆಲವರು ಕರ್ಪೂರದಿಂದ ಆರತಿ ಮಾಡ್ತಾರೆ, ಕೆಲವರು ಗಂಧದ ಕಡ್ಡಿ ಕೂಡ ಬೆಳಗ್ತಾರೆ. ನಮ್ಮ ಮನೇಲಿ ಗಂಧದ ಕಡ್ಡಿನ ನಾನು ಹೆಚ್ಚು ಉಪಯೋಗಿಸಲ್ಲ, ಕೆಮಿಕಲ್ಸ್ ಅನ್ನೋ ಕಾರಣಕ್ಕೆ. ಹಾಗಾಗಿ ತುಪ್ಪದಿಂದ ಬತ್ತಿ ಮಾಡಿಕೊಂಡು ತುಂಬ ಯಾವಾಗಲೂ ನಾನು ದೇವ್ರ ಮನೇಲಿ ಇಟ್ಕೊಂಡಿರ್ತೀನಿ, ಯಾಕಂದರೆ ಪ್ರತಿನಿತ್ಯ ರಾಯರಿಗೆ ಆರತಿ ಮಾಡುತ್ತೀನಿ ಅಲ್ಲ, ಆ ಕಾರಣಕ್ಕೆ. ನೀವು ಅಭಿಷೇಕ ಆದಮೇಲೆ ಈ ಥರ 3 ಅಥವಾ 5 ತುಪ್ಪದ ಬತ್ತಿ ಹಾಕ್ಕೊಂಡು ಆರತಿ ಮಾಡಬೇಕು. ಆಗಲೂ ಅಷ್ಟೇ ನೀವು ಶ್ರೀ ರಾಘವೇಂದ್ರಾಯ ನಮಃ ಅಂತ ಮನಸ್ಸಲ್ಲಿ ನಾಮಸ್ಮರಣೆ ಮಾಡ್ತಾನೇ ಇರಬೇಕು. ಮಾಡ್ತಾ ನೀವು ಆರತಿ ಮಾಡಿ. ಆರತಿ ಮಾಡಾದ್ಮೇಲೆ ಆರತಿ ಮಾಡುವಾಗ ನೀವು ವಿಗ್ರಹಕ್ಕೆ ಒಂದು ಹೂವು ಮಡಿಸ್ಬೋದು. ಹೂವು ನೀವು ಭುಜಕ್ಕಾದರೂ ಇಡ್ಬೋದು, ನತ್ತಿಗಾದರೂ ಇಡ್ಬೋದು. ಆ ವಿಗ್ರಹ ಹೇಗಿರುತ್ತೆ, ಎಲ್ಲಿ ಹೂವಿಟ್ಟು ನೀವು ಆರತಿ ಮಾಡೋದಕ್ಕೆ ಸಾಧ್ಯ ಹಾಗೆ ಹೂವಿಟ್ಟು ಆರತಿ ಮಾಡಬೇಕು. ಆರತಿ ಎಲ್ಲ ಆದಮೇಲೆ ದೇವರಿಗೆ ಅದನ್ನು ತೋರಿಸಿ ನೀವು ಕೂಡ ಆ ಆರತಿನ ಸ್ವೀಕಾರ ಮಾಡಿದ್ಮೇಲೆ, ನಾನು ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ತಂದಿಟ್ಕೋಬೇಕು ಅಂತ. ಆ ನೀರನ್ನ ಆ ಪಾತ್ರೆ ಶುದ್ಧವಾಗಿರಬೇಕು, ಮತ್ತು ರಾಯರನ್ನ ಇಟ್ಟು ತೊಳಿತೀವಲ್ಲ ಆ ಪಾತ್ರೆ ಕೂಡ ಶುದ್ಧವಾಗಿರಬೇಕು. ಆ ಬಿಸಿನೀರಲ್ಲಿ ರಾಯರ ವಿಗ್ರಹನೆಲ್ಲ ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ನಾವು ಈ ಅಭಿಷೇಕದ ತಟ್ಟೆಯಿಂದ ಎತ್ಕೋಬೇಕು. ರಾಯರನ್ನ ಎತ್ಕೊಂಡು ಉಗುರು ಬೆಚ್ಚನ ನೀರಲ್ಲಿ ಒಂದು ಪಾತ್ರೆ ನೀರಿಂದ ಇನ್ನೊಂದು ಪಾತ್ರೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಬಿಡ್ತಾ ರಾಯರನ್ನ ತೊಳ್ಕೊಬೇಕು. ತೊಳೆದಾದ್ಮೇಲೆ ಅಂದರೆ ಅಭಿಷೇಕ ಮಾಡಿರ್ತೀವಲ್ಲ ಅದೆಲ್ಲ ಹೋಗೋ ರೀತಿ. ಅದಾದಮೇಲೆ ಒಂದು ವಸ್ತ್ರ ಅಂತ ಹೇಳ್ತಾರಲ್ಲ, ಈ ಥರ ರೆಡ್ ಕಲರ್ ಬಟ್ಟೆಲಿ ರಾಯರನ್ನ ಒರೆಸ್ಕೊಬೇಕು. ಅಥವಾ ನೀವು ಯಾವ ಬಟ್ಟೆ ಉಪಯೋಗಿಸ್ತೀರಾ ಮಡಿಯಾಗಿರಬೇಕು, ಆ ಬಟ್ಟೆಲಿ ರಾಯರನ್ನ ಒರೆಸ್ಬೇಕು. ಆಮೇಲೆ ರಾಯರಿಗೆ ಗಂಧ ಇಟ್ಟು ನೀವು ಎಲ್ಲಿಟ್ಟು ಪೂಜಿಸ್ತೀರಾ ರಾಯರನ್ನ, ವಿಗ್ರಹದಲ್ಲಿರೋ ಮೂರ್ತಿನೇ ನೀವು ಪೂಜಿಸ್ತೀರಾ ಅನ್ನೋದಾದರೆ ಅವ್ರನ್ನ ಒಂದು ಪೀಠ ಹಾಕಿ ಇಟ್ಟು ನೀವು ಹೂವಿನ ಅಲಂಕಾರ, ತುಳಸಿ ಎಲ್ಲ ಹಾಕಿ ಅಲಂಕಾರ ಮಾಡಿ ರಾಯರಿಗೆ ಪೂಜೆ ಮಾಡ್ಬೋದು. ಇಲ್ಲ ನಮ್ಮನೇಲಿ ಬರೀ ವಿಗ್ರಹ ಬೇರೆ, ಅಭಿಷೇಕಕ್ಕೆ ಫೋಟೋನೇ ಬೇರೆ ಇದೆ ಪೂಜೆಗೆ ಅನ್ನೋದಾದರೆ ನೀವು ಅಭಿಷೇಕ ಮಾಡಿರೋ ವಿಗ್ರಹನ ಎಲ್ಲಿಡಬೇಕು ಅಂದ್ಕೊಂಡಿದ್ದೀರಾ, ನಾನು ಅಲ್ಲಿ ಕಾಣಿಸ್ತಿದೆ ಅಲ್ಲ ನೋಡಿ, ತೊಟ್ಲಲ್ಲಿ ಇಡ್ತೀನಿ ಯಾವಾಗಲೂ. ಅಭಿಷೇಕ ಆದಮೇಲೆ ಇಟ್ಟು ಅಲ್ಲೇ ನಾನು ತುಳಸಿ ಹೂವು ಇಟ್ಟು ಪೂಜೆ ಮಾಡ್ತೀನಿ. ನೀವು ಯಾವ ಜಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಲ್ಲಿ ಇಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ನೆಕ್ಸ್ಟು ಹೂನ ಹಾಕಿ ಪೂಜಿಸಿ ಒಂದು ನೈವೇದ್ಯ ಮಾಡಿ ಮಹಾಮಂಗಳಾರತಿ ಅಂತ ಏನು ಹೇಳ್ತಾರೆ, ಮತ್ತು ಆರತಿ ಮಾಡಿದ್ರೆ ಆಯಿತು. ಇದಿಷ್ಟು ನಾನು ಪ್ರತಿ ವಾರ ಮಾಡೋದು. ಇದನ್ನು ಏಕಾದಶಿ ಇದ್ದಾಗ ಮಾಡಬಾರ್ದು, ಯಾಕಂದರೆ ರಾಯರು ಉಪವಾಸ ಇರ್ತಾರಲ್ಲ, ಒಂದೊಂದ್ಸಲ ಗುರುವಾರ ಏಕಾದಶಿ ಬೀಳುತ್ತೆ, ಅಂಥ ದಿನಗಳಲ್ಲಿ ಅಭಿಷೇಕ ಮಾಡಬಾರ್ದು, ರಾಯರಿಗೆ ಹೂವಾಗಲಿ ನೈವೇದ್ಯಗಳಾಗಲಿ ಮಾಡಬಾರ್ದು. ಇನ್ನೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ಕೇಳಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಈ ವಾರನೂ ಸೇರಿ ನಾನು 8 ವಾರದಿಂದ ಬುಧವಾರನೇ ರಾಯರಿಗೆ ಕಾಣಿಕೆ ಕಟ್ತೀನಿ. ಒಂದು ಬಿಳಿ ಬಟ್ಟೆ ತೊಗೊಂಡು ಸ್ಕ್ವೇರ್ ಟೈಪಲ್ಲಿ ಅದಕ್ಕೆ ಅರಿಶಿನ ಮಾಡಿ 11 ರೂಪಾಯಿ ಇಟ್ಟು, ಆ 11 ರೂಪಾಯಿಗೆ ಈಗ 5 ರೂಪಾಯಿಂದ 2 ಕಾಯಿನ್ ತೊಗೊಳ್ತೀನಿ. ಅಕಸ್ಮಾತ್ ನನಗೆ ಕಾಯಿನ್ ಸಿಗಲಿಲ್ಲ ಅಂದರೆ 10 ರೂಪಾಯಿಂದ ಒಂದು ನೋಟು, 1 ರೂಪಾಯಿಂದ ಒಂದು ಕಾಯಿನ್ ತೊಗೊಂಡು ಅದಕ್ಕೆ ಗಂಧ ಇಟ್ಟು ತುಳಸಿ ಇಟ್ಟು ನಾನು ಏನು ಅಂದ್ಕೊಂಡು ಇದನ್ನು ಶುರು ಮಾಡಿದೆ, ಅಪ್ಪ ಥ್ಯಾಂಕ್ಸ್ ಅಪ್ಪ, ನಾನು ಕೇಳ್ಕೊಂಡಿದ್ದನ್ನ 2-3 ವಾರಕ್ಕೆ ಮಾಡಿಕೊಟ್ಬಿಟ್ರಿ, ಆದರೆ ನಾನು 11 ವಾರ ಮಾಡ್ತೀನಿ ಅಂತ ಹೇಳಿದ್ದೀನಲ್ವ, ಹಾಗಾಗಿ ಈ ಕಾಣಿಕೆನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ರಾಯರ ಹತ್ರ ಕಾಣಿಕೆ ಕಟ್ತೀನಿ. ಆ ಕಾಣಿಕೆ ಕಟ್ಟಿರೋದಕ್ಕೆ ಆರತಿ ಮಾಡ್ತೀನಿ ಬುಧವಾರ. ಆರತಿ ಎಲ್ಲ ಆದಮೇಲೆ ಅದೇ ಕಾಣಿಕೆನ ತೊಗೊಂಡು ನಾನು ಆಂಜನೇಯ ಸ್ವಾಮಿ ಪಾದಕ್ಕೆ ಇಡ್ತೀನಿ. ಅದನ್ನು ನಾನಿನ್ನೂ ಮುಟ್ಟಕ್ಕೆ ಹೋಗಲ್ಲ. ಶನಿವಾರ ಸಂಜೆ ನಮ್ಮ ಮನೆಯವರು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ವೀಳ್ಯದೆಲೆ ಹಾರ ಮಾಡಿಕೊಂಡು ತೊಗೊಂಡೋಗಿ ಆಂಜನೇಯ ಸ್ವಾಮಿಗೆ ಅರ್ಪಿಸ್ತಾರೆ. ಜೊತೆಗೆ ಆ ಕಾಣಿಕೆನೂ ಕೂಡ ತೊಗೊಂಡೋಗಿ ಹುಂಡಿಗೆ ಹಾಕ್ತಾರೆ. ಈ ರೀತಿ ಮಾಡ್ತಾ ಬರ್ತಿದ್ದೀವಿ ನಾವು 8 ವಾರದಿಂದ. ನಮ್ಮ ಮನೆಯವರು ಏನು ಅಂದ್ಕೊಂಡಿದ್ರು, ಒಬ್ಬರು ಕೇಳಿದರು ಏನು ಅಂದ್ಕೊಂಡಿದ್ರು ಅಂತ, ಅದನ್ನು ಅವರು ಹೇಳೋದಕ್ಕೆ ಇಷ್ಟಪಡಲಿಲ್ಲ. ಅವ್ರು ಏನು ಅಂದ್ಕೊಂಡಿದ್ರು ಅದು 2 ವಾರಕ್ಕೆ ರಾಯಪ್ಪ ಮಾಡಿಕೊಟ್ರು. ನಾನು ಅದನ್ನು ಅನುಭವಿಸಿದ್ಮೇಲೆ ಒಳ್ಳೇದಾಯ್ತಲ್ವಾ, ಇದನ್ನು ಯಾಕೆ ಬೇರೆಯವ್ರಿಗೆ ಹೇಳಬಾರ್ದು ಅಂತ ಅಂದ್ಕೊಂಡು ಹಳೆ ವಿಡಿಯೋದಲ್ಲಿ, ಈಗ ಲಾಸ್ಟ್ 1 ವೀಕ್ ವಿಡಿಯೋದಲ್ಲಿ ಹೇಳಿದೆ. ಈ ಥರ ಮಾಡಿ ತುಂಬ ಜನ ಆರೋಗ್ಯ ಸಮಸ್ಯೆ ಅಂತಾರೆ, ತುಂಬ ಜನ ನಾವೇನೋ ಅಂದ್ಕೊಂಡಿದ್ದೀವಿ ಆಗ್ತಿಲ್ಲ ಅಂತ ಅಂತಾರೆ. ಆದರೆ ಪ್ರತಿ ಗುರುವಾರ ರಾಯರನ್ನ ಪೂಜೆ ಮಾಡಲೇಬೇಕು. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸೋದಕ್ಕಾಗಲಿ ಅಥವಾ ನಿಮ್ಮ ಕಷ್ಟಗಳು ಪರಿಹಾರದ ಆಗೋದಕ್ಕಾಗಲಿ ರಾಯರೇ ನಿಮಗೆ ದಾರಿ ತೋರಿಸ್ಕೊಡ್ತಾರೆ. ಇದು ನನಗೆ ರಾಯರು ತೋರಿಸ್ಕೊಟ್ಟಂತಹ ಒಂದು ದಾರಿ. ಈ ರೀತಿ ನೀವು ಕೂಡ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಕೆಲವರು ಹಾರ ಹೆಂಗೆ ಪೋಣಿಸೋದು ಅಂತ ಕೇಳಿದರು, ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಕೊನೆಯಲ್ಲಿ ಹಾಕ್ತೀನಿ. ನೀವು ಯಾರಾದರೂ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬುಧವಾರ ಒಂದು ಬಿಳಿ ಬಟ್ಟೆಯಲ್ಲಿ ಅರಿಶಿನ ಮಾಡಿ ಬಟ್ಟೆಗೆ 11 ರೂಪಾಯಿ ಇಟ್ಟು ರಾಯರ ಹತ್ರ
ಮಡಿಯಿಂದ ಮಾಡಬೇಕು. ಕಾಣಿಕೆ ಕಟ್ಟಿ ಕಾಣಿಕೆಗೆ ಆರತಿ ಮಾಡಿ ಅದನ್ನು ನಿಮ್ಮ ಮನೇಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಆಂಜನೇಯ ಸ್ವಾಮಿ ಫೋಟೋ ಪಾದದ ಕೆಳಗಡೆ ಇಡಿ, ಇಲ್ಲ ಅಂದರೆ ಅದು ರಾಯರ ಹತ್ರನೇ ಇರಲಿ. ಶನಿವಾರ ನೀವು ಯಾರಿಗೋಸ್ಕರ ಅಂದ್ಕೊಂಡಿದ್ದೀರಾ, ಈಗ ನಮ್ಮ ಮನೆಯವರೇ ಹಾರ ಮಾಡ್ತಿರೋದು 2 ವಾರ ಅಷ್ಟೇ ನಾನು ಮಾಡಿಕೊಟ್ಟೆ, ಗೊತ್ತಾಗಲ್ಲ ಅಂತ ಹೇಳಿ. ಆಮೇಲೆ ಈಗ ಅವರೇ ಕೂತ್ಕೊಂಡು ಪ್ರತಿ ಶನಿವಾರ ಮಾಡ್ಕೊಂಡು ತೊಗೊಂಡೋಗಿ ಕೊಡ್ತಿದ್ದಾರೆ. ಅವ್ರು ಅಂದ್ಕೊಂಡಿರೋದು ಆಯಿತು, ರಾಯರು ಮಾಡಿಕೊಟ್ರು. ಹಾಗಾಗಿ ನಾನು ಇದನ್ನು ತಿಳಿಸ್ದೆ. ನಿಮ್ಮ ಮನೇಲಿ ಯಾರಿಗೆ ಕಾಣಿಕೆ ಕಟ್ಟಿದ್ದೀರಾ ಒಳ್ಳೇದಾಗಬೇಕು ಅಂತ ಅವರು ಹಾರ ಮಾಡಿದ್ರೆ ಒಳ್ಳೆಯದು. ಶನಿವಾರ ವೀಳ್ಯದೆಲೆ ತಂದು 21 ವೀಳ್ಯದೆಲೆನ ಪೋಣಿಸೋದು ಕೂಡ ನಾನು ತೋರಿಸ್ತೀನಿ. ತೊಗೊಂಡೋಗಿ ಆಂಜನೇಯ ಸ್ವಾಮಿ ಕೊಟ್ಟರೆ ಯಾವುದೊಂದನ್ನು ನಾವು ನಂಬಿಕೆ ಇಟ್ಟು ಮಾಡಬೇಕು. ಅಯ್ಯೋ ಹಿಂಗಾದರೆ ಆಗುತ್ತಾ ಇಲ್ವಾ ಅಂದ್ಕೊಂಡು ಮಾಡಬಾರ್ದು. ಫಸ್ಟು ನೀವು ನಂಬಿಕೆ ಇಡಿ, ದೇವ್ರ ಮೇಲೆ ನಂಬಿಕೆ ಇಟ್ಟು ಇದನ್ನು ಮಾಡಿ. ಖಂಡಿತ ನನಗಂತೂ 2 ವಾರಕ್ಕೆ ರಾಯಪ್ಪ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಿಕೊಟ್ರು. ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಾವು ಮಾಡಿರುವಂತಹ ಯಾವುದೇ ವ್ರತ ಆಗಲಿ ಪೂಜೆಗಾಗಲಿ ಭಗವಂತ ಫಲ ಕೊಡ್ತಾನೆ, ನಮ್ಮನ್ನ ಬರಿಗೈಯಲ್ಲಂತೂ ಕಳಿಸಲ್ಲ. ನೀವು ಯಾರಾದರೂ ಇದನ್ನು ಮಾಡ್ಬೋದು. ತಗೊಂಡು ಶನಿವಾರ ವೀಳ್ಯದೆಲೆ ಹಾರನ 21 ಪೋಣಿಸಿ ಆಂಜನೇಯ ಸ್ವಾಮಿಗೆ ಕಾಣಿಕೆನ ಕೊಟ್ಟು ಹಾರ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ನೀವು ಅಂದ್ಕೊಂಡಿರೋದು ಖಂಡಿತ. ನಾನು 11 ವಾರ ಮಾಡ್ತಿದ್ದೀನಿ, ನಿಮ್ಗೆ ಎಷ್ಟು ವಾರ ಅಂತ ನೀವು ಹರಿಸ್ಕೊತೀರೋ ಕಾಣಿಕೆ ಕಟ್ತೀನಿ ಅಂತ ಅದು ನಿಮಗೆ ಬಿಟ್ಟಿದ್ದು. ಖಂಡಿತ ಇದನ್ನು ಮಾಡ್ತಾ ಬಂದರೆ ಒಂದು 2-3 ವಾರದಲ್ಲಿ ನಿಮಗೆ ಫಲ ಅನ್ನೋದು ಸಿಗುತ್ತೆ. ಯಾವಾಗ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮಾತ್ರ. ಯಾವುದೇ ಅನುಮಾನ ಇಟ್ಕೊಂಡು ಇದನ್ನು ಶುರು ಮಾಡಬಾರ್ದು. ದೇವ್ರನ್ನ ನಂಬಿ ನಾವು ಯಾವುದೇ ಪೂಜೆ ವ್ರತಗಳನ್ನ ಮಾಡಿ ಅದ್ರ ಫಲ ಯಾವತ್ತಾದ್ರೂ ಒಂದಿನ ಭಗವಂತ ಕೊಡ್ತಾನೆ, ಮೋಸ ಅಂತೂ ಆಗಲ್ಲ. ಅದೇ ನೀವು ಜನನ ನಂಬ್ತೀರಾ, ದೇವ್ರನ್ನ ಮಾತ್ರ ನಂಬಕ್ ಹೋಗಲ್ಲ. 1 ದಿನ ಮಾಡ್ತೀರೋ 2 ದಿನ ಮಾಡ್ತೀರಾ, ಆಗಲೇ ಇಲ್ಲ ಅಂತ ಬೇಸರ ಪಟ್ಕೊಳ್ತೀರಾ. ಮಾಡಬೇಕು, ದೇವ್ರನ್ನ ಮಾಡಿದಷ್ಟು ನಮ್ಗೆ ಒಳ್ಳೇದಾಗುತ್ತೆ. ಜನ ನಮ್ಮ ಕಷ್ಟದಲ್ಲಿ ಬಂದು ಕೈ ಹಿಡಿಯಲ್ಲ, ನಮ್ಮ ಹತ್ರ ಥ್ಯಾಂಕ್ ಯು ರಾಯಪ್ಪ. ನಮ್ಮ ಹತ್ರ ಇರೋವರ್ಗಷ್ಟೇ ಜನ. ಅದೇ ನಾವು ಕಷ್ಟ ಅಂತ ಹೋದಾಗ ಯಾರು ಕೂಡ ಬಂದು ನಮ್ಮನ್ನ ಕಾಪಾಡಲ್ಲ. ಅದೇ ನೀವು ದೇವ್ರನ್ನ ನಂಬಿ ನಮ್ಮ ಕಷ್ಟ ಕಾಲದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕೈ ಹಿಡಿದು ಉದ್ಧಾರ ಮಾಡ್ತಾರೆ. ಜನನ ನಂಬೇಡಿ, ಜನಕ್ಕೆ ಮಾಡಬೇಡಿ. ದೇವ್ರನ್ನ ನಂಬಿ ದೇವ್ರಿಗೆ ಮಾಡಿ, ಯಾವತ್ತೂ ಕೂಡ ಅದು ಮೋಸ ಆಗಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಭಗವಂತ ಅದಕ್ಕೆ 100 ಪಟ್ಟು ಫಲನ ನಮಗೆ ತುಂಬಿಕೊಡ್ತಾನೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಮ್ಮ ಮನೆಯವರು ವೀಳ್ಯದೆಲೆ ಹಾರ ಮಾಡುವಾಗ ಮುಖನ ತೋರಿಸ್ಲಿಲ್ಲ. ಅವ್ರು ಸ್ವಲ್ಪ ಇಷ್ಟಪಡಲ್ಲ ಈ ಥರ ವಿಡಿಯೋಗೆಲ್ಲ ಮಾಡಬಾರ್ದು, ಭಕ್ತಿಯಿಂದ ಮಾಡಬೇಕು ಅಂತಾರೆ. ಗುರುವಾರ ಅಭಿಷೇಕ ಮಾಡುವಾಗಲೂ ಅಷ್ಟೇ ನಾನು ಸ್ವಲ್ಪ ವಿಡಿಯೋಗೆ ತೋರಿಸ್ಬೇಕು, ಕಾಣಿಸೋ ರೀತಿ ಮಾಡಿ ಅಂದರೆ ನಾನು ಭಕ್ತಿಯಿಂದ ಮಾಡಬೇಕು, ವಿಡಿಯೋಗೆಲ್ಲ ಮಾಡಲ್ಲ ಅಂತಾರೆ. ದೇವರ ಆಶೀರ್ವಾದನ ನಾವೊಬ್ಬರು ನೋಡಿ ಸಂತೋಷ ಪಡೋದಕ್ಕಿಂತ ಬೇರೆಯವರು ನೋಡಿ ಅವ್ರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋದು ನನ್ನ ಉದ್ದೇಶ. ಆಮೇಲೆ ರೇಗ್ತೀನಿ ನಾನು, ಪ್ರತಿ ಗುರುವಾರ ಹೀಗೆ ಆಗ್ತಿದೆ. ಇಲ್ಲ, ಬೇರೆಯವರು ದರ್ಶನ ಮಾಡಬೇಕು, ರಾಯರ್ದು ಅನುಗ್ರಹ ಅವ್ರಿಗೂ ಸಿಗಬೇಕು, ಸರಿಯಾಗಿ ಮಾಡಿ ಕಾಣೋ ರೀತಿ ಅಂತ ಹೇಳಿ ಮಾಡಿಸ್ತೀನಿ. ಇವತ್ತು ಕೂಡ ವೀಳ್ಯದೆಲೆ ಹಾರನ ಅವರೇ ಪೋಣಿಸ್ತಾ ಇದ್ರು, ನಾನು ರಾಯಪ್ಪನ ಕಡೆ ತಿರುಗಿಸ್ದೆ. ರಾಯಪ್ಪ ಕೂಡ ಒಂದು ಹೂನ ಕೊಟ್ಟರು, ಆಶೀರ್ವಾದ ಮಾಡಿದ್ರು. ಏನೋ ರಾಯಪ್ಪನ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು. ಸಿಕ್ಕಿಲ್ಲ ಅಂದವ್ರಿಗೆ ಖಂಡಿತ ಒಂದಲ್ಲ ಒಂದಿನ ರಾಯರು ಆಶೀರ್ವಾದ ಮಾಡ್ತಾರೆ. ಅವ್ರ ಆಶೀರ್ವಾದ ಸಿಗೋವರೆಗೂ ನಾವು ಕಾಯಬೇಕು. ಇವತ್ತು ಇನ್ನೊಂದು ಇನ್ಸಿಡೆಂಟ್ ಆಯಿತು, ನಾನು ಹೇಳ್ತೀನಿ ಅದನ್ನು. ಇವತ್ತಿಲ್ಲಿ ಗರ್ಕೆ ತಂದಿಟ್ಟಿರೋದಕ್ಕೆ ಕಾರಣ, ಇವತ್ತು ಚೌತಿ ಜೊತೆಗೆ ಇದು ರಾಯರೇ ನನಗೆ ತಿಳಿಸಿದ್ದು. ನಾನೊಂದು ತಪ್ಪು ಮಾಡಿದ್ದೆ ಗಣೇಶನ ಹಬ್ಬದ ದಿನ. ನಾನು, ನಮ್ಮ ಮನೆಯವರು, ನನ್ನ ಮಗಳು 3 ಜನ ಸೇರ್ಕೊಂಡು ತಪ್ಪು ಮಾಡಿದ್ದು. ಅದನ್ನು ಒಂದು 5-6 ಬಾರಿ ನಾನು ರಾಯಪ್ಪನ ಹತ್ರ, ಅಯ್ಯೋ ಹಿಂಗೆ ಆಗೋಯ್ತಲ್ಲ ರಾಯಪ್ಪ ಹಿಂಗೆ ಮಾಡಿಬಿಟ್ನಲ್ಲ ನಾನು, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಮನಸ್ಸಲ್ಲಿ ಬೇಜಾರು ಪಟ್ಕೊಳ್ತಾ ನಾವು 3 ಜನ ಅದೇ ಮಾತಾಡ್ತಿದ್ದೋ. ನಾನಂತೂ ಆ ದಿನ ಅದೆಷ್ಟು ಬಾರಿ ರಾಯರ ಮುಂದೆ ಕುತ್ಕೊಂಡು ಹೇಳಿದ್ದೀನೋ, ಹಿಂಗೆ ಮಾಡಿಬಿಟ್ವಲ್ಲ ಅಂತ. ಅದೇನು ತಪ್ಪು ಅಂತ ಹೇಳಬೇಕು ಏನೋ ತಿಳಿತಿಲ್ಲ, ಆದರೂ ಹೇಳ್ತೀನಿ. ಅವತ್ತು ನಾವು ಗಣೇಶನಿಗೆ ಜನಿವಾರನೇ ಹಾಕಲಿಲ್ಲ, ಜೊತೆಗೆ ಗೆಜ್ಜೋಸ್ತ್ರ ಕೂಡ ಅರ್ಪಿಸ್ಲಿಲ್ಲ. ಬಟ್ ರಾಯರ ಆಶೀರ್ವಾದ ಸಿಕ್ಕಿತ್ತು, ಗಣೇಶನಿಂದ ಕೂಡ ನಂಗೆ ಆಶೀರ್ವಾದ ಸಿಕ್ಕಿತ್ತು. ಪೂಜೆ ಎಲ್ಲ ಮಾಡಿ ಸಂಜೆ ನೆನಪಾಯ್ತು, ಹಿಂಗೆ ಮಾಡಿಬಿಟ್ವಲ್ಲ ಅಂತ ತುಂಬ ಬೇಸರ ಪಟ್ಕೊಳ್ತಿದ್ದೋ. ಈಗ ಪೂಜೆ ಆದಮೇಲೆ ಮತ್ತೆ ಹಾಕೋಕ್ಕಾಗಲ್ಲ, ಏನು ಎಡವಟ್ಟು ಮಾಡಿಬಿಟ್ಟು ನಾವು 3 ಜನ ಸೇರಿಕೊಂಡು. ಆದರೂ ದೇವರು ಆಶೀರ್ವಾದ ಮಾಡಿದ್ರು, ಹಿಂಗೆ ಮಾಡಿಬಿಟ್ಟನಲ್ಲ ಅಂತ ತುಂಬ ಹಚ್ಕೊಬಿಟ್ಟೆ ಮನಸ್ಸಿಗೆ. ನೆಕ್ಸ್ಟ್ ಡೇ ನಾನು ರಾಯರ ಹತ್ರ ಬೆಳಗ್ಗಿನ ಜಾವನೇ ಎದ್ದು ಬಂದಾಗ ನನಗೊಂದು ಸೂಚನೆ ಕೊಟ್ಟರು. ಏನಂತ ಅಂದರೆ, ಪ್ರತಿ ಚೌತಿಲೂ ನೀನು 21 ಗರ್ಕೆನ ಅರ್ಪಿಸು ಅಂತ. ಇದು ಹೇಗೆ
ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಮನ್ಸಿಗಂತೂ ಏನೇ ಗೊಂದಲ ಇದ್ದರೂ ರಾಯರಿಂದ ಉತ್ತರ ಸಿಗುತ್ತೆ. ಸರಿ ಆಯ್ತಪ್ಪ, ಏನೋ ಒಂದು ದಾರಿ ತೋರಿಸ್ಕೊಟ್ಟೆ. ಸದ್ಯ ಗಣಪತಿ ಬೇಸರ ಪಟ್ಕೊಳ್ದೆ, ನಮಗೇನು ತೊಂದರೆಗಳಾಗದೆ ಎಲ್ಲ ಒಳ್ಳೇದಾದರೆ ಸಾಕು, ಆಯಿತು ಇನ್ನು ಮುಂದೆ ನಾನು ಪ್ರತಿ ಚೌತಿಲೂ 21 ಗರಿಕೆ ಅರ್ಪಿಸ್ತೀನಿ ಅಂತ ಹೇಳಿದೆ. ನೆನ್ನೆ ನಾನು ದೇವ್ರ ಮನೆಗೆ ಬರೋಂಗಿರಲಿಲ್ಲ, ಇವತ್ತು ಬರ್ಬೋದಿತ್ತು. ನೆನ್ನೆ ಸಂಜೆ ನನಗೆ ಫ್ಲ್ಯಾಶ್ ಆಯಿತು, ನಾಳೆ ಚೌತಿ ಇದೆ, 21 ಗರಿಕೆನ ನಾವು ಅರ್ಪಿಸ್ಬೇಕು ಅಂತ. ನಮ್ಮನೆಯವ್ರಿಗೆ ಹೇಳಿದೆ ಕೂಡ ನಾನು ಬೆಳಗ್ಗೆ, ತಂದ್ಕೊಡಿ ಗರಿಕೆನ ಅಂತ ಹೇಳಿ. ನಮ್ಮನೆಯವರು ತಂದ್ಕೊಡ್ಲೇ ಇಲ್ಲ. ನೆನ್ನೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಆಯಿತು. ಪ್ರತಿನಿತ್ಯ ನಾನು ಪೂಜೆ ಮಾಡುವಾಗ ರಾಯಪ್ಪ ಆಶೀರ್ವಾದ ಮಾಡೇ ಮಾಡ್ತಾರೆ. ರಾಯರಾಗಲಿ ಬೇರೆ ದೇವ್ರ ಫೋಟೋಗಳಿಂದಾಗಲಿ ಹಾಗೇ ಆಗುತ್ತೆ. ಏನೋ ಗೊತ್ತಿಲ್ಲ, ಇವತ್ತು ಮಧ್ಯಾಹ್ನ ಆದರೂ ಎಲ್ಲಿಂದ ಕೂಡ ನನಗೆ ಒಂದು ಆಶೀರ್ವಾದ ಸಿಗಲಿಲ್ಲ. ನೀವು ಅನ್ಕೋಬೋದು ರಾಯರು ಇಷ್ಟಪಟ್ಟು ಕೊಡಬೇಕು, ನಾವೇನೇ ಎಷ್ಟೇ ರಾಯಪ್ಪ ಯಾಕೆ ಆಶೀರ್ವಾದ ಮಾಡಿಲ್ಲ, ಏನು ಎಷ್ಟು ಕೇಳಿದ್ರು ಅವ್ರು ಕೊಡಲ್ಲ, ಅವ್ರ ಮನಸ್ಸಿಗೆ ಕೊಡಬೇಕು ಅಂತ ಅನ್ನಿಸ್ದಾಗ ಮಾತ್ರ ನಮಗೆ ಆಶೀರ್ವಾದ ಸಿಗೋದು. ಅದು ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಮ್ಮ ಸರಿ ತಪ್ಪುಗಳನ್ನ ನೋಡಿ ಅವರು ಆಶೀರ್ವಾದ ಮಾಡೋದು. ಸಿಗಲೇ ಇಲ್ಲ ಮಧ್ಯಾಹ್ನದವರೆಗೂ. ನಾನು ತುಂಬ ಮಧ್ಯಾಹ್ನ ಬಂದಾಗ ಕೂಡ ನಾನು ಅತ್ತೆ ಬಿಟ್ಟೆ. ಯಾಕಪ್ಪ, ನಾನು 4 ದಿನದಿಂದ ಒಳಗಡೆ ಬರಾಗಿರಲಿಲ್ಲ, ಬಂದರೂ ಕೂಡ ನೀವು ಆಶೀರ್ವಾದ ಮಾಡಿಲ್ಲ. ನಿನ್ನೆ ಮೊನ್ನೆ ಎಲ್ಲ ನನ್ನ ಮಗಳಿಗೆಲ್ಲ ಆಶೀರ್ವಾದ ಮಾಡಿದ್ರಿ. ಏನೋ ತಪ್ಪು ಮಾಡಿದ್ದೀನಿ, ಅದು ಏನಂತ ನನಗೆ ಗೊತ್ತಾಗ್ತಿಲ್ಲ. ಮನುಷ್ಯರಲ್ವ ನಾವು, ತಿಳಿದೇ ತಪ್ಪು ಮಾಡಿಬಿಡ್ತೀವಿ. ದಯವಿಟ್ಟು ನೀವು ಕ್ಷಮಿಸಬೇಕು. ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾನು ಕಾಯ್ತಿರ್ತೀನಿ ಅಪ್ಪ. ಬೇಗ ನಿಮ್ಮ ಕೋಪ ಕಮ್ಮಿ ಆಗಲಿ, ಏನೋ ಒಂದು ತಪ್ಪಂತೂ ಆಗಿದೆ ಅಂತ ಅಂದ್ಕೊಂಡು ಮಧ್ಯಾಹ್ನ ಕೂಡ ಪೂಜೆ ಎಲ್ಲ ಮುಗಿಸ್ಕೊಳ್ಳೆ. ಆವಾಗಲೂ ಕೂಡ ಹೆಂಗೆ ಅಂದರೆ ಬೆಳಗ್ಗೆ ನಾನು ರಾಯರಿಗೆ ಇದು ದಾಸವಾಳ ಹೂ ಮಾಡಿಸಿದ್ದೆ. ಹಾಲಲ್ಲಿರೋ ರಾಯರ ಫೋಟೋದಲ್ಲಂತೂ ಇನ್ನೇನು ಕೊಟ್ಟೇ ಬಿಡ್ತಾರೆ ಅನ್ನಂಗಿತ್ತು, ಆದರೆ ಆಶೀರ್ವಾದ ಮಾತ್ರ ಕೊಟ್ಟಿರಲಿಲ್ಲ ರಾಯರು. ಆಮೇಲೆ ನನಗೆ ಒಂದು 3:30 ಹಂಗೆ ಫ್ಲ್ಯಾಶ್ ಆಯಿತು, ಇವತ್ತು ಚೌತಿ, ನನಗೆ ಗರಿಕೆ ತಂದಿಡಕ್ಕೆ ಕೇಳಿದ್ರು ರಾಯರು. ನೆನ್ನೆನೇ ನೆನ್ಪು ಮಾಡಿಸಿದ್ರು, ನಾನು ಇಡದೆ ಹೋದೆ. ಅಪ್ಪ ಫಸ್ಟು ಇಡ್ತೀನಪ್ಪ, ಎದ್ದು ಸಂಜೆ ಬೇಗ ಹೋಗಿ ನಾನೇ ಎಲ್ಲಾದರೂ ಕಿತ್ಕೊಂಡು ಬಂದು ಸಂಜೆ ಪೂಜೆಲಿ ಇಡ್ತೀನಿ ಅಂತ ಅಂದ ಒಂದು 20 ನಿಮಿಷನೂ ಆಗಿಲ್ಲ. ಆವಾಗ ದೇವ್ರ ಮನೇಲಿ ವೀಣೆಯಿಂದ ಮೊದಲು ಇಟ್ಟಿದಂತಹ ದಾಸವಾಳ ಆಶೀರ್ವಾದವಾಗಿ ಸಿಕ್ಕಿತ್ತು. ಹಾಲಲ್ಲಿ ಹೇಳಿದ್ನೆಲ್ಲ ತುಂಬ ಹೊತ್ತಿಂದ ಇತ್ತು, ಅದು ಕೆಳಗಡೆ ಬಿಟ್ಟೇ ಇರಲಿಲ್ಲ. ಇನ್ನೇನು ಕೊಟ್ಬಿಡ್ತಾರೆ ಆಶೀರ್ವಾದ ಅನ್ಕೋತಿದ್ದೆ, ಅದು ಕೊಟ್ಟಿರಲಿಲ್ಲ. ಅದೂ ಕೂಡ ಸ್ವಲ್ಪ ಹೊತ್ತಾದಮೇಲೆ ಗರಿಕೆನ ನಾನು ಅರ್ಪಿಸ್ತೀನಿ ಅಂದಮೇಲೆ ರಾಯರು ಕೊಟ್ಟರು. ಆಮೇಲೆ ಸಂಜೆ ಅವರು ವೀಳ್ಯದೆಲೆ ತಗೊಂಡು ಬರೋದ್ರ ಜೊತೆಗೆ ನನಗೂ ಗರಿಕೆ ತಂದ್ಬಿಟ್ರು. ಅದನ್ನು ತಗೊಂಡು ದೇವ್ರ ಮನೆಗೆ ಅವರು ವೀಳ್ಯದೆಲೆ ಪೌಡಿಸ್ತಿದ್ರು, ನಾನು ಗರಿಕೆ ಬಿಡಿಸ್ಕೊಳ್ತಿದ್ದೆ ಅವ್ರದ್ದು ವಿಡಿಯೋ ಮಾಡ್ತಾ. ಆವಾಗಲೇ ರಾಯರು ವೀಣೆಯಿಂದ ಮತ್ತೆ ಒಂದು ಗುಲಾಬಿ ಹೂ ಇಟ್ಟಿದೆ, ಅದು ಕೂಡ ಕೊಟ್ಟರು. ಪುನಃ ಇವಾಗ ವಿಡಿಯೋ ಮಾಡ್ತಿರ್ಬೇಕಾದ್ರೂ ಕೊಟ್ಟರು. ನಾವು ಏನಾದರೂ ಒಂದು ತಪ್ಪು ಮಾಡಿರ್ತೀವಿ, ಅದು ಅವ್ರಿಗೆ ಇಷ್ಟ ಆಗಲ್ಲ ಅಂದಾಗ ಒಂದೊಂದ್ಸಲ ನಮಗೆ ಆಶೀರ್ವಾದ ಸಿಗಲ್ಲ, ಅಥವಾ ಅವರಾಗೆ ಮನಸ್ಸೆಚ್ಚೆಯಿಂದ ಕೊಡಬೇಕು, ಅಲ್ಲಿ ತನಕ ನಾವು ಕಾಯಬೇಕು. ನನಗೂ ಕೂಡ ಬೆಳಗ್ಗೆ ತುಂಬ ನೋವಾಯಿತು, ಏನೋ ತಪ್ಪು ಮಾಡಿದ್ದೀನಿ, ಏನಂತ ಅರ್ಥ ಆಗ್ತಿಲ್ಲ. ಯಾಕಂದರೆ ರಾಯರು ಪ್ರತಿನಿತ್ಯ ಆಶೀರ್ವಾದ ಮಾಡ್ತಿದ್ದವರು. ಇವತ್ತು ನಾನು ಏನಂತ ತಪ್ಪು ಮಾಡಿಬಿಟ್ಟೆ, ತುಂಬ ಬಾರಿ ಯೋಚನೆ ಮಾಡಿದೆ, ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಗೊತ್ತಾಯಿತು ಗರಿಕೆ ತಂದಿಲ್ಲ ಅಂತ. ಅದನ್ನು ತಂದಿಟ್ಮೇಲೆ ರಾಯರು, ನೀವು ನೋಡ್ಬೋದು ವಿಡಿಯೋದಲ್ಲಿ, ವಿಡಿಯೋ ಮಾಡ್ತಿರ್ಬೇಕಾದ್ರೂ ಕೂಡ ನನಗೆ ಇವತ್ತು ಆಶೀರ್ವಾದ ಮಾಡಿದ್ರು. ಪ್ರತಿಯೊಬ್ಬರಿಗೂ ರಾಯರು ಆಶೀರ್ವಾದ ಮಾಡ್ತಾರೆ. ನಾವು ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ರಾಯರ ಮುಂದೆ ಕೂರಬೇಕು. ಆಶೀರ್ವಾದ ಮಾಡಿದ್ರೆ ಮಾತ್ರ ರಾಯರು ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ, ಇಲ್ಲಾಂದರೆ ಇಲ್ಲ ಅಂತಲ್ಲ. ನಮ್ಮೊಳಗಡೆ ಇರೋ ಭಕ್ತಿ ಭಗವಂತನಿಗೆ ಒಪ್ಪಿಗೆ ಆದರೆ ಯಾವ ರೂಪದಲ್ಲಿ ಬೇಕಾದರೂ ನಮಗೆ ಅವ್ರ ಇರೋವಿಕೆನ ತೋರಿಸ್ಕೊಡ್ತಾರೆ, ಹಾಗೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.